ಕಾಡಾನೆ ದಾಳಿಯಿಂದ ಗಾಯಗೊಂಡವರಿಗೆ ಪರಿಹಾರ ಮಂಜೂರಾತಿ ಪತ್ರ ವಿತರಣೆ ಶಾಸಕ ಎಚ್.ಕೆ. ಸುರೇಶ್. ಬೇಲೂರು. ಕಾಡಾನೆ ದಾಳಿಯಿಂದ ಗಾಯಗೊಂಡ ಸಂತ್ರಸ್ತರಿಗೆ ಸರ್ಕಾರದ ಪರಿಹಾರಧನದ ಮಂಜೂರಾತಿ ಪತ್ರಗಳನ್ನು ತಾಲೂಕಿನ ಬಿಕ್ಕೋಡು ಗ್ರಾಮ ಪಂಚಾಯಿತಿ ಸಭಾಂಗಣದಲ್ಲಿ ಶಾಸಕ ಎಚ್.ಕೆ. ಸುರೇಶ್ ಅವರು ವಿತರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಎಚ್.ಕೆ. ಸುರೇಶ್, ಕಾಡಾನೆ ದಾಳಿಯಿಂದ ಗಾಯಗೊಂಡವರಿಗೆ ಪರಿಹಾರ ನೀಡುವ ವಿಷಯವನ್ನು ಸದನದಲ್ಲಿ ಗಂಭೀರವಾಗಿ ಪ್ರಸ್ತಾಪಿಸಿ ಸಂಬಂಧಪಟ್ಟ ಇಲಾಖೆಗೆ ಮನವಿ ಸಲ್ಲಿಸಲಾಗಿತ್ತು. ಅದರ ಫಲವಾಗಿ ಪರಿಹಾರವನ್ನು ಶೀಘ್ರವಾಗಿ ಬಿಡುಗಡೆ ಮಾಡಲಾಗಿದೆ. ಈ ಕಾರ್ಯಕ್ಕೆ ಅರಣ್ಯ ಸಚಿವರು ಹಾಗೂ ಅಧಿಕಾರಿಗಳು ಸಹಕಾರ ನೀಡಿ ಸ್ಪಂದಿಸಿರುವುದು ಶ್ಲಾಘನೀಯ ಎಂದು ಹೇಳಿದರು. ಕಾಡಾನೆ ಹಾವಳಿಯಿಂದ ತೀವ್ರ ಸಂಕಷ್ಟಕ್ಕೆ ಒಳಗಾಗಿರುವ ಜನರಿಗೆ ತ್ವರಿತವಾಗಿ ನೆರವು ನೀಡುವ ನಿಟ್ಟಿನಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ. ಇದೇ ಮೊದಲ ಬಾರಿಗೆ ಕಾಡಾನೆ ದಾಳಿಯಿಂದ ಗಾಯಗೊಂಡವರಿಗೆ ಕೇವಲ ಪರಿಹಾರ ಮಾತ್ರವಲ್ಲದೆ ಚಿಕಿತ್ಸಾ ವೆಚ್ಚವನ್ನೂ ಸಹ ಸರ್ಕಾರದ ವತಿಯಿಂದ ನೀಡಲಾಗಿದೆ. ಇದು ಸಂತ್ರಸ್ತ ಕುಟುಂಬಗಳಿಗೆ ದೊಡ್ಡ ಧೈರ್ಯ ನೀಡುವ ಕಾರ್ಯವಾಗಿದೆ ಎಂದು ಶಾಸಕ ಸುರೇಶ್ ಹೇಳಿದರು. ಕಾಡಾನೆ ಸಮಸ್ಯೆಗೆ ಶಾಶ್ವತ ಪರಿಹಾರ ದೊರಕಿಸುವ ನಿಟ್ಟಿನಲ್ಲಿ ತಮ್ಮ ಶಕ್ತಿಮೀರಿ ಪ್ರಯತ್ನಿಸುತ್ತಿದ್ದೇನೆ. ಆನೆಗಳ ವಾಸಸ್ಥಾನ ಹಾಗೂ ಮಾನವ ಆನೆ ಸಂಘರ್ಷ ತಡೆಯುವ ಉದ್ದೇಶದಿಂದ ಆನೆಧಾಮ ನಿರ್ಮಾಣಕ್ಕೆ ಅಗತ್ಯವಿರುವ ಸಕಲ ಸಿದ್ಧತೆಗಳು ನಡೆಯುತ್ತಿದ್ದು ಶೀಘ್ರದಲ್ಲೇ ಈ ಯೋಜನೆ ಕಾರ್ಯರೂಪಕ್ಕೆ ಬರಲಿದೆ. ಅಲ್ಲದೆ ಪ್ರತಿಯೊಬ್ಬರ ಜೀವ ಅಮೂಲ್ಯವಾದದ್ದು. ಕಾಡಾನೆ ಸಮಸ್ಯೆ ಇದ್ದರೂ ಜನರು ತಮ್ಮ ಜೀವನೋಪಾಯಕ್ಕಾಗಿ ಅರಣ್ಯ ಅಂಚಿನ ಪ್ರದೇಶಗಳಲ್ಲಿ ವಾಸಿಸುವ ಅನಿವಾರ್ಯತೆ ಎದುರಿಸುತ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ಸಾರ್ವಜನಿಕರು ಹೆಚ್ಚು ಜಾಗರೂಕತೆಯಿಂದ ಇರಬೇಕು ಹಾಗೂ ಅರಣ್ಯ ಇಲಾಖೆಯ ಸೂಚನೆಗಳನ್ನು ಪಾಲಿಸಬೇಕು ಎಂದು ಶಾಸಕ ಸುರೇಶ್ ಮನವಿ ಮಾಡಿದರು. ಈ ವೇಳೆ ಗಾಯಗೊಂಡವರಿಗೆ 5 ಲಕ್ಷ ಹಾಗೂ ಸಣ್ಣಪುಟ್ಟ ಗಾಯಾಳುಗಳಿಗೆ 60,000ದಂತೆ ಪರಿಹಾರ ಮಂಜೂರಾತಿ ಪತ್ರ ವಿತರಿಸಿದರು. ಕಾರ್ಯಕ್ರಮದಲ್ಲಿ ಸಂತ್ರಸ್ತ ಕುಟುಂಬಗಳು ಶಾಸಕ ಹಾಗೂ ಅಧಿಕಾರಿಗಳಿಗೆ ಕೃತಜ್ಞತೆ ಸಲ್ಲಿಸಿ ಮುಂದಿನ ದಿನಗಳಲ್ಲಿ ಕಾಡಾನೆ ಸಮಸ್ಯೆಗೆ ಶಾಶ್ವತ ಪರಿಹಾರ ಒದಗಿಸುವಂತೆ ಮನವಿ ಮಾಡಿಕೊಂಡರು. ಕಾರ್ಯಕ್ರಮದಲ್ಲಿ ಬಿಕ್ಕೋಡು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ತೇಜ್ಕುಮಾರ್, ಬಿಜೆಪಿ ತಾಲೂಕು ಘಟಕದ ಅಧ್ಯಕ್ಷ ಕೌರಿ ಸಂಜಯ್, ಅರಣ್ಯ ಇಲಾಖೆಯ ಸಿಸಿಎಫ್ ಏಡುಕೊಂಡಲ, ಡಿಸಿಎಫ್ ಸೌರಭ್ ಕುಮಾರ್, ಎಸಿಎಫ್ ಮೋಹನ್, ಮಧುಸೂದನ್, ಆರ್ಎಫ್ ಒಬಿಜಿ ಯತೀಶ್, ಭೂಮಿಪುತ್ರ ಬೆಳೆಗಾರರ ಸಂಘದ ಅಧ್ಯಕ್ಷ ರೇಣುಕಾನಂದ, ಪ್ರಾಥಮಿಕ ಕೃಷಿಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಭರತ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ನಮ್ಮ ಫಾರೆಸ್ಟ್ ಪಾಪ ನಮ್ಮ ಎಸಿಎಫ್ ಅವರು ಕಷ್ಟಪಟ್ಟು ಮಾಡಿಸ್ತಾರೆ. ನಾವು ಈ ದಿನ ತಮ್ಮೆಲ್ಲರಿಗೂ ಏನು ಕಾಡಾನೆ ದಾಳಿಯಿಂದ ಗಾಯಗೊಂಡಿರ್ತಾರೆ ಅವರೆಲ್ಲರಿಗೂ ಕೂಡ ಈ ದಿನ ಮಂಜೂರಾತಿ ಪತ್ರಗಳನ್ನ ಕೊಡ್ತಾ ಇದೀವಿ. ಹಾಗೆ ಮುಂದಿನ 4 ರಿಂದ 5 ದಿನ ಖಾತೆ ಏನಿದೆ ಆ ಬ್ಯಾಂಕ್ ಖಾತೆಗೆ ನೇರವಾಗಿ ಏನು ಸರ್ಕಾರದಿಂದ ಪರಿಹಾರ ಬಂದಿದೆ ಅದು ಮೊತ್ತ ಜಮಾವಣೆ ಆಗುತ್ತೆ ಅಂತ ಹೇಳಲಿಕ್ಕೆ ನಾನು ಇಚ್ಛಪಡ್ತೀನಿ ಸರ್. ಹಾಗೇನೆ ಈಗ ಮೊದಲಿಗೆ ಶ್ರೀಮತಿ ಶಬಾನಾ ಅವರು ಜೇಮ್ಸ್ ಕಾಫಿ ಎಸ್ಟೇಟ್ ನಲ್ಲಿ ಕೆಲಸ ಮಾಡುವಾಗ ಅವರಿಗೆ ಕಾಡಾನೆಯಿಂದ ದಾಳಿಯಾಗಿತ್ತು ಸರ್. ಅವರಿಗೆ ಸರ್ಕಾರದಿಂದ ಈಗಾಗಲೇ 66,000 ರೂಪಾಯಿ ನಾವು ವೈದ್ಯಕೀಯ ವೆಚ್ಚ ಪಾವತಿ ಮಾಡಿದ್ದೀವಿ. ಹಾಗೇನೆ ಈಗ ಪರಿಹಾರದ ಮೊತ್ತವಾಗಿ ಸರ್ 5 ಲಕ್ಷ ರೂಪಾಯಿಗಳನ್ನ ಮಂಜೂರಾತಿಯಾಗಿದೆ. ಅವರ ಔಷಧಿಯನ್ನ ಅಂದ್ರೆ ಮೆಡಿಕಲ್ ಎಕ್ಸ್ಪೆನ್ಸ್ ಅನ್ನು ಮಾಡಿ 5 ಲಕ್ಷ ದುಡ್ಡು ಕೊಡಿಸಿರ್ತಕ್ಕಂಥದ್ದು ಬೇಲೂರಲ್ಲಿ ಅಂತಕ್ಕಂಥದ್ದನ್ನು ಹೆಮ್ಮೆಯಿಂದ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಅದಕ್ಕೆ ಸರ್ಕಾರವೂ ಸ್ಪಂದಿಸಿದೆ, ನಮ್ಮ ಮಂತ್ರಿಗಳು ಸ್ಪಂದಿಸಿದ್ದಾರೆ, ನಮ್ಮ ಅಧಿಕಾರಿಗಳು ಸಹ ಸ್ಪಂದಿಸಿದ್ದಾರೆ. ಯಾಕೆಂತಂದ್ರೆ ನಾವು ಧ್ವನಿ ಎತ್ತಿದ್ರೆ ಸ್ಪಂದಿಸೋದಕ್ಕೆ ಸಾಧ್ಯ. ಆ ಧ್ವನಿನ ನೀವೆಲ್ಲ ಎತ್ತಿದ್ರಿ, ಇಲ್ಲ ಕೊಡಿಸ್ಲೇಬೇಕು ಅಂತಕ್ಕಂಥದ್ದನ್ನ. ಇಲ್ಲಿ ಯಾವ ರೀತಿ ಬಾಂಧವ್ಯ ಇದೆ ಅಂದರೆ ರಾಜಕಾರಣ ಮಾತ್ರ ಹಿಂದೂ ಮುಸ್ಲಿಂ ಇನ್ನೊಂದು ಮತ್ತೊಂದು ಕಷ್ಟ ಅಂತ ಬಂದಾಗ ಬೇಲೂರಲ್ಲಿ ಯಾವುದೂ ರಾಜಕಾರಣ ಇರೋದಿಲ್ಲ. ಅದಕ್ಕೆ ನಿಮಗೆ ಗೊತ್ತಿರಲಿ, ಅರೇಳಿನಲ್ಲಿ ಸಭಾನ ಮತ್ತು ಇದು ಇದ್ದಾದಾಗ ನಮ್ಮ ಅರೇಳಿಯ ನಮ್ಮ ಮುಖಂಡರುಗಳೆಲ್ಲ ಫೋನ್ ಮಾಡಿದರು. ಏನಂತ ಆರ್ಥಿಕ ನೆರವನ್ನು ನೀಡಬೇಕು ಅಂತಕ್ಕಂಥ ಉದ್ದೇಶದಿಂದ ನಮ್ಮ ಅರಣ್ಯದ ಅಧಿಕಾರಿಗಳಾದಂಥ ಸಿಸಿಎಫ್ ಅವರು, ಡಿಸಿಎಫ್ ಅವರು, ಎಸಿಎಫ್ ಅವರು, ಸಂಬಂಧಿಸಿದ ಎಲ್ಲ ಅಧಿಕಾರಿ ಮಿತ್ರರು ಇದಕ್ಕೆ ವಿಶೇಷವಾಗಿ ಮೃತಪಟ್ಟವರಿಗೆ ಮಾತ್ರ ಪರಿಹಾರ ಅಂತಕ್ಕಂಥದ್ದು ಫಸ್ಟಿನಿಂದ ಇದ್ದಿದ್ದು. ಇದು ನಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಆದರೆ ಬಹುಶಃ ಇದು ಇತಿಹಾಸದಲ್ಲಿ ಪ್ರಪ್ರಥಮವಾಗಿ ಬೇಲೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿನಲ್ಲಿ ನಮ್ಮ ಸ್ಥಳೀಯರ ಒತ್ತಡ ಏನು ಗಾಯಾಳುಗಳಿಗೆ ಪರ್ಮನೆಂಟ್ ಇಂಜರಿ ಆಗಿದೆ ಅವರಿಗೆ ದುಡ್ಡನ್ನು ಕೊಡಿಸ್ಬೇಕು ಅಂತಕ್ಕಂಥದ್ದಿತ್ತು. ಅದಕ್ಕೆ ಪೂರಕವಾಗಿ ಬಹುಶಃ ಗಾಯಾಳುಗಳಿಗೆ ಏನೋ ಸತ್ತವರಿಗೆ ಕೊಡ್ತಕ್ಕಂಥದ್ದೇ 7.5 ಲಕ್ಷ ಇತ್ತು, ಅದನ್ನು 15 ಲಕ್ಷ ಆಯಿತು. ಇವತ್ತು ಅವ್ರಿಗೆ ಚಿಕಿತ್ಸಾ ವೆಚ್ಚವನ್ನು ಭರಿಸಿ 3 ಜನಕ್ಕೆ ಏನು ಸಬೀನಾ ಇಬ್ರಾಹಿಂ, ಲಕ್ಷ್ಮಿ ಮತ್ತು ಗೀತಾ ಅವರಿಗೆ 66,000 ರೂಪಾಯಿಗಳನ್ನ ಮೆಡಿಕಲ್ ವೆಚ್ಚವನ್ನು ಭರಿಸಿ ಇವತ್ತು ಅವರಿಗೆ 5 ಲಕ್ಷ ರೂಪಾಯಿಯನ್ನು ಅವರಿಗೆ ಸರ್ಟಿಫಿಕೇಟನ್ನು ಕೊಟ್ಟಿರ್ತಕ್ಕಂಥದ್ದು. ಅದರ ಜೊತೆಯಲ್ಲಿ
ಕೆಲವೇ 2-3 ದಿವಸಗಳಲ್ಲಿ ಅವರ ಅಕೌಂಟ್ಗೆ ಹೋಗ್ತಕ್ಕಂಥದ್ದನ್ನು ಇದನ್ನು ಸದನದಲ್ಲಿ ಮಾತಾಡಿ ನಮ್ಮ ಅಧಿಕಾರಿಗಳನ್ನು ಮನವೊಲಿಸಿ ಇದು ಯಾವುದೇ ಜಾತಿ ಬೇಡ, ಧರ್ಮ ಬೇಡ, ಬಡವರ ಬಗ್ಗೆ ನಾವು ಕಾಳಜಿಯನ್ನು ಇಟ್ಕೊಂಡು ಕೆಲಸ ಮಾಡಬೇಕು. ಅಲ್ಲಿ ಬಲಿಯಾಗಿರ್ತಕ್ಕಂಥ ಯಾರು ಕಾರ್ಮಿಕರ ಪರವಾಗಿ ನಿಲ್ಲತಕ್ಕಂಥ ಬಹುಶಃ ಇದು ಸುಮಾರು 6 ತಿಂಗಳಿಂದ 1 ವರ್ಷದ ಸತತ ಪ್ರಯತ್ನಗಳು. ಇದಕ್ಕೆ ಪೂರಕವಾಗಿ ನಾನು ಒತ್ತಡವನ್ನು ಹಾಕ್ತಾ ಇದ್ದೆ ಮತ್ತು ಪೂರಕವಾಗಿ ನಮ್ಮ ಅಧಿಕಾರಿಗಳು ಸಹ ಇದು ಮಾಡಿದರೆ ಸ್ಥಳೀಯರ ಒತ್ತಡನೂ ಹಂಗೆ ಇತ್ತು. ಏನಂತ, ಇಲ್ಲ ಇದಕ್ಕೆ ದುಡ್ಡು ಕೊಡಿಸಲೇಬೇಕು ಅಂತಕ್ಕಂಥದ್ದನ್ನು ಬಹುಶಃ ಇವತ್ತು ಅದಕ್ಕೊಂದು ಸುದಿನ ಕೂಡಿ ಬಂತು. ಇಂಥ ಒಂದು ಮಹತ್ವ ಕಾರ್ಯ ಇಡೀ 224 ಕ್ಷೇತ್ರದಲ್ಲಾಗಿಲ್ಲ.